ಮೈ ಚಾನಲ್. ಇವತ್ತು ನಾವು ಸ್ಪೆಷಲ್ ಆಗಿ ರಜೆ ಇರೋದ್ರಿಂದ ಬೀಚಿಗೆ ಹೊರಟಿದ್ದೀವಿ ಸ್ನಾನಕ್ಕೆ. ನೋಡೋಣ ಅಲ್ಲಿ ಹೆಂಗಿರುತ್ತೆ ವ್ಯೂ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡೋಣ ಅಲ್ಲಿ ಯಾವ ಥರ ಸಿಚುವೇಶನ್ ಇರುತ್ತೆ ಅಂತ. ಸಮುದ್ರದಲ್ಲಿ ರೆಡ್ ಸಿ ಸಮುದ್ರ ಅಂದರೆ ಉಪ್ಪು ನೀರಿರುವಂಥ ಸಮುದ್ರದಲ್ಲಿ ಸ್ನಾನ ಮಾಡಿ ನಿಮಗೆ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಸೌದಿಲಿ ಲೆಫ್ಟ್ ಸೈಡಲ್ಲಿ ಡ್ರೈವಿಂಗ್ ಇರುತ್ತೆ, ಇಂಡಿಯಾ ಥರ ರೈಟ್ ಸೈಡಲ್ಲ. ಗಾಡಿ ಎಲ್ಲ ಲೆಫ್ಟ್ ಸೈಡಲ್ಲಿ ಹೋಗುತ್ತೆ. ಈ ಕಡೆ ಲಾಸ್ಟ್ ಟ್ರ್ಯಾಕ್ ಬಂದ್ಬಿಟ್ಟು 80 ಸ್ಪೀಡು, ಮದ್ದಿದ್ದು 100, ಆ ಕಡೆ 120, ಅದು 160. ನಾವು 120 ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ. 160 ತುಂಬ ಸ್ಪೀಡ್ ಇರುತ್ತೆ. ಆಡಿದೆ ನಿನ್ನೆಯ ಗಲಿಮಣಿಸಿ, ಆಡಿದೆ ನಿನ್ನೆಯ ಮನದೆ ನಿನ್ನೆಯಂದಿನಿ, ಹೋಗಿಲೆ ನಿನ್ನೆನೇನೆ ನಿನ್ನೆನೇನೆ. ಇವಾಗ ಇಲ್ಲಿಂದ ನಾವು ನಾನಿರೋ ಸಿಟಿಯಿಂದ ಒಂದು 70 ಕಿಲೋಮೀಟರ್ ಇದೆ. ಇವತ್ತು ಅಲ್ಲಿಗೆ ಹೋಗಿ ಸಮುದ್ರದ ಕಡೆ ಸ್ನಾನ ಮಾಡೋಣ. ಓಕೆ, ಇದು ನೋಡಿ, ಸೌದಿ ಅರೇಬಿಯಾದಲ್ಲಿ ರಜೆ ಇರೋದ್ರಿಂದ ಎಲ್ಲ ಔಟಿಂಗು ಡೇಟಿಂಗು ಅಂದ್ಕೊಂಡು ಸುತ್ತಾಡ್ತಿದ್ದಾರೆ. ಫುಲ್ಲು ಟ್ರಾಫಿಕ್ ಜಾಮು. ಸೂರ್ಯ 5:30 ಆದ್ರೂ ಸೂರ್ಯ ನೋಡಿ ಎಲ್ಲಿದೆ ಅಂತ. ಇಲ್ಲಿ ತುಂಬ ಇವಾಗ ಬಿಸಿ ಇದೆ. ಅದಂತೂ ಅಲ್ಲಿ ಸೌದಿ ರೋಡ್ಗಳು ನೋಡಿ, ಎಷ್ಟು ವೆಹಿಕಲ್ ಎಲ್ಲೆಲ್ಲಿ ಹೋಗ್ತಾ ಇರುತ್ತೆ ಅಂತಲೇ ಗೊತ್ತಿಲ್ಲ. ಸೂರ್ಯ ನಮ್ಮ ಕಣ್ಮುಂದೆ. ದಾರಿಲಿ ಒಂದು ಬೀಚ್ ನೋಡಿದ್ವಿ, ಅಲ್ಲಿ ಸ್ನಾನಕ್ಕೆ ಅಲೌಡ್ ಇದೆ ಅಂತ ನೋಡೋಣ. ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ ಸ್ನಾನ ಮಾಡೋಕ್ಕೆ ಕಂಫರ್ಟಬಲ್ ಇಲ್ಲ. ಸ್ನಾನ ಮಾಡ್ತಿದ್ದಾರೆ, ಬಟ್ ಆದ್ರೂ ಅಲ್ಲೆಲ್ಲ ಕಲ್ಲೆಲ್ಲ ಇರೋದ್ರಿಂದ ನಾವು ಇಲ್ಲಿಂದ ಹೊರಟ್ವಿ. ನಾನು ನಿಮಗೆ ಇವತ್ತು ಬುರ್ಜ್ ಖಲೀಫಾ ತೋರಿಸ್ತೀನಿ. ಸೌದಿಲಿ ಇಂಟರ್ನ್ಯಾಷನಲಲ್ಲಿ ದೊಡ್ಡದಾಗಿರೋದು, ವರ್ಲ್ಡಲ್ಲಿ ದೊಡ್ಡದಾಗಿರೋಂಥ ಒಂದು ಬುರ್ಜ್ ಖಲೀಫಾ, ದುಬೈಗಿಂತ ದೊಡ್ಡದು. ಹೋಗೋಣ. ನೋಡಿ, ಕಣ್ಮುಂದೆನೇ ಬುರ್ಜ್ ಖಲೀಫಾ ಕಾಣಿಸ್ತಾ ಇದೆ. ಅದು ಕಮ್ಮಿ ಅಂದ್ರೂ 1.5 ಕಿಲೋಮೀಟ್ರು. ಅಣ್ಣ, ಎಷ್ಟು ಕಿಲೋಮೀಟರ್ ಇದೆ ಅಣ್ಣ ಅದು ಉದ್ದ ಬುರ್ಜ್ ಖಲೀಫಾ? 1.3 ಮೀಟರ್ ಉದ್ದ ಇದೆ. 1 ಕಿಲೋಮೀಟ್ರು 1 ಕಿಲೋಮೀಟ್ರ್ 300 ಮೀಟರ್ ಇರೋಂಥ ಬುರ್ಜ್ ಖಲೀಫಾ ಇದು. ನೋಡಿ, ಝೂಮ್ ಮಾಡ್ತೀನಿ, ಅದ್ರ ಹತ್ರನೇ ಹೋಗ್ತಾ ಇದ್ದೀವಿ ನಾವು. ಇಷ್ಟೊಂದು ಝೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಅದು ತುದಿ ಮಾತ್ರ ಕಾಣಿಸ್ತಾ ಇದೆ, ಇನ್ನೂ ಮೇಲೆ ಕಟ್ತೇನೆ ಇದ್ದಾರೆ. ಬೀಚ್ ಏರಿಯಾ ಚಿಲ್ಲೂರಿ ಎಲ್ಲ ರೆಸಾರ್ಟ್ ಮತ್ತು ಪ್ರೈವೇಟ್ ಬೀಚ್ ಅವ್ರವ್ರದ್ದು ಒಂದೊಂದು ಸೌದಿಗಳು ಕೊಂಡ್ಕೊಂಡಿರ್ತಾರೆ. ಎಲ್ಲ ಕಾರ್ ಪಾರ್ಕಿಂಗ್ ಮಾಡಿ ನೋಡಿ, ಎಲ್ಲ ಬೀಚ್ಗಳಿದೆ. ಹತ್ರ ಬಂದ್ವಿ ನೋಡಿ, ಎಷ್ಟು ದೊಡ್ಡದು ಒಂದು. ಇನ್ನು ಮೇಲೆ ಕೆಲಸ ಆಗ್ತಾ ಇದೆ. ಸಂಘದ್ದು ಒಂದು ಡೋರ್ ಇದೆ. ನಮ್ಮ ಸಂಘ ಊರಲ್ಲಿದ್ರೆ ಯಾರು ಬೇಕಾದ್ರೂ ಓದ್ಬೋದು ಅಂತ. ಬೀಚಿಗೆ ಸುಮ್ಮನೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ನಾವು ಒಂದು ಸೂಪರ್ ಮಾರ್ಕೆಟಲ್ಲಿ ಎನರ್ಜಿಗೋಸ್ಕರ ಫುಲ್ಲು ರಾತ್ರಿ ಅಡಿ ನಿದ್ದೆ ಇರಲಿಲ್ಲ, ಹಾಗಾಗಿ ಕೋಲ್ಡ್ ರೇಟು ಇದು ಎನರ್ಜಿ ಡ್ರಿಂಕು ಸೌದಿದು. ತುಂಬ ಎನರ್ಜಿ ಸಿಗುತ್ತೆ, ಸುಸ್ತಾಗಲ್ಲ. ಆಮೇಲೆ ಇದು ನೀರಿನ ಬಾಟ್ಲು ನೋಡಿ, ಇಲ್ಲಿದು ₹1 ₹25 ಅರ್ಧ ಲೀಟ್ರ್ ನೀರು. ಒಂದು ಸ್ವಲ್ಪ ಥಿಂಗ್ಸು, ಬಿಸ್ಕೆಟು, ಆಮೇಲೆ ಒಂದು ರೆಡ್ಸ್ ಕಾರ್ ತಗೊಂಡೆ. ನಂಗೆ ತುಂಬ ಇಷ್ಟ ಆಗಿದೆ ರೆಡ್ಸ್ ಕಾರು, ಇದು ತಗೊಂಡೆ. ಇವಾಗ ನಾವು ಕೋಲ್ಡ್ ರೇಟ್ ಬತ್ತೆ ಕ್ರೀಮ್ ಬಿಸ್ಕೆಟ್ ತಿಂದ್ಬಿಟ್ಟು
ಸಮುದ್ರದಲ್ಲಿ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸ್ನಾನ ಮಾಡಕ್ ಹೊರಟ್ವಿ. ಬೀಚ್ ಹತ್ರ ರೀಚ್ ಆದ್ವಿ. ಫಸ್ಟ್ ಪಾರ್ಕಿಂಗ್ ಮಾಡಿ, ಮುಂಚೆ ಈ ಥರ ಇರಲಿಲ್ಲ. ಇದೇ ಬೀಚು. ಇವಾಗ ಮುಂಚೆ ಎಂಟ್ರಿ ಇರಲಿಲ್ಲ, ಇವಾಗ ಎಂಟ್ರಿ ಇದೆ. ನಾ ಮೊಬೈಲ್ ಹಿಡ್ಕರೆ ಇಂದು ನಾವು ರೆಡಿಯಾಗಾಯಿತು. ಚಡ್ಡಿ ಗಿಡ್ಡಿ ಎಲ್ಲ ಹಾಕೊಂಡು ಇವಾಗ ಬೀಚ್ ಕಡೆ ಹೋಗಿ ಸ್ನಾನ ಮಾಡಿ ನಮ್ಮ ಇಮ್ರಾನ್ ಬೈದ್ದಾರೆ. ಹೋಗೋದೊಂದೇ ಬಾಕಿ. ನೋಡೋಣ, ಅಲ್ಲಿ ವಿಡಿಯೋ ತೆಗಿಯೋಕ್ಕಾದ್ರೆ ಪರ್ಮಿಷನ್ ಇದ್ರೆ ತೆಗಿತೀನಿ. ಓಕೆ, ರೈಸು ಇದೆ. ಹಾಗೆ ಕಾರು 25 ರೂಪಾಯಿ ಎಲ್ಲದಕ್ಕೂ ಟಿಕೆಟು. ಹುಡುಗಿರು ಹಿಡಿಗಿರು ಎಲ್ಲರೂ ರೈಡ್ ಹೋಗ್ತಾರೆ. ನಾವು ಹೋಗ್ಬೇಕಾದ್ರೆ ತುಂಬ ಟೈಮ್ ಆಗ್ಬಿಟ್ಟಿತ್ತು. ಇಲ್ಲಿ ನೋಡಿದ್ರೆ 6 ಗಂಟೆ ಮೇಲೆ ಸ್ನಾನ ಮಾಡೋಂಗಿಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿ ಎಲ್ಲರನ್ನೂ ಮೇಲೆ ಇಳಿಸ್ತಾಯಿದ್ರು. ಸ್ನಾನ ಮಾಡೋಬೇಕಾದ್ರೆ ಮೊಬೈಲೆಲ್ಲ ಅಲ್ಲಿ ಕೊಡಬೇಕಿತ್ತು. ಮೊಬೈಲ್ ಯೂಸ್ ಮಾಡೋಂಗಿರಲಿಲ್ಲ. ಹಾಗೆ ಸ್ನಾನ ಮಾಡೋದು ವಿಡಿಯೋ ಇಲ್ಲ. ಬಟ್ ಅಂತೂ ಸನ್ಸೆಟ್ ನೋಡೋಣ ಅಂದ್ಬಿಟ್ಟು ಸನ್ಸೆಟ್ ವ್ಯೂ ಪಾಯಿಂಟಿಗೆ ಬಂದ್ವಿ. ಆಮೇಲೆ ಬೋಟಿಂಗ್ ಇತ್ತು. ಬೋಟಿಂಗು ಅಷ್ಟೇ, ಇಲ್ಲಿ ದುಡ್ಡು ಕೊಟ್ಟು ಬೋಟಿಂಗ್ ಮಾಡಬೇಕು. 1 ಅವರ್, ಹಾಫ್ ಅವರ್ ಈ ಥರ ಎಲ್ಲ ಬೋಟಿಂಗ್ ಇತ್ತು. ಪಬ್ಲಿಕ್ ತುಂಬ ಇತ್ತು ರಜಾ ಇರೋದ್ರಿಂದ. ನಾನು ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಶೋ ಅಪ್ ಎಲ್ಲ ಮಾಡಿಬಿಟ್ಟು ಸನ್ಸೆಟ್ ನೋಡೋಣ ಅಂದ್ಬಿಟ್ಟು ನಿಮಗೆ ಸನ್ಸೆಟ್ ತೋರಿಸ್ತೀನಿ ಇವಾಗ. ಹಾಂ, ഇതിനൊക്കെ ഒരു എങ്ങനെ വന്ന്